ಏಟಾಗಿರೋದು ಗಾಯದ್ದೇ ಇದೆ ಕೂಡ. ವೆಹಿಕಲ್ ನಂಬರ್ ಹೇಳಿ. KA 30 ಎಷ್ಟು? 36 28. KA 30 ಹಾಂ 36 28. ಹಾಂ. ಈ ಮಾಡಿ ನಿಮಗೆ ಇಲ್ಲಿ ಈ ಮಾಡಿ ಜಯ ತೋರಿಸಿದೆ ಆನೆ ಬಂದು ಅಂತ ಅಷ್ಟು ಪಾಸ್ ಆಯಿತು. ನಾನು ನನ್ನ ಮಗನ ಬಿಡೋಕ್ಕೆ ಮನೆಗೆ ಬಂದೆ. ಮತ್ತೆ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದಾಗ ಏನಾಯಿತು, ಸಡನ್ನಾಗಿ ಟರ್ನ್ ನೋಡಿದ ತಕ್ಷಣ ಗಾಬರಿ ಆಗೋದು. ಗಾಬರಿ ಆದ ತಕ್ಷಣ ಬೈಕ್ ನಿಲ್ಲಿಸಿದ ತಕ್ಷಣ ಓಡಿಸೋ ಬಂದು ಬೈಕ್ ಬಿಟ್ಟು ಮುಂದಕ್ಕೆ ಬಂದ ತಕ್ಷಣ ಓಡಿಸೋ ಬಂದು ಅವನ ಬೈಕ್ ಬಿಟ್ಟ ತಕ್ಷಣ ನಾನು ಬಿದ್ದುಬಿಟ್ಟೆ ಬೇಲಿಯೊಳಗೆ. ಅದು ಬೈಕೆಲ್ಲ ಪುಡಿ ಮಾಡ್ಕೊಂಡು ಮತ್ತು ಮೆತ್ತಿದ್ರೆ ಓಡಿ ಬಂದೆ. ಅದು ಕುಕ್ಕಂದು ಅದು ಹೋಗಿ. ಎಷ್ಟು ಆನೆ ಇದ್ದು? ನಾನು ನೋಡಿದಾಗ ಒಂದೇ ದಿವಸ ಒಂದೇ. ಅಲ್ಲೇ ಸುಮಾರು ಅಲ್ಲೇ ಇದೆ. ಹಾಂ, ಸಂಬಂಧ ಇದೆ. ಒಂದು 25ರಿಂದ 28 ಇದೆ. ಒಟ್ಟು ನಾನು ನೋಡಿದ್ದು ಒಂದೇ. ಇವತ್ತು ಮುಂಜಾನೆ ತೋಟಕ್ಕೆ ಹೋಗ್ಬೇಕಾದವರಿಗೆ ಎದುರುಗಡೆ ಆಪೋಸಿಟ್ ಆನೆ ಬಂದಿದೆ. ಆನೆ ಬಂದು ಅವರು ಗಾಬರಿಯಾಗಿ ಮಧ್ಯದಲ್ಲಿ ಮತ್ತು ಆನೆ ಅವ್ರ ಬೈಕ್ ಮಗ ಡ್ಯಾಮೇಜ್ ಮಾಡಿದೆ. ಅಂದ ನಾವು ಖುದ್ದಾಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಸರ್ಕಾರಿ ಆಸ್ಪತ್ರೆ ಬೇಲೂರಿನಲ್ಲಿ ಕರ್ಕೊಂಡು ಬಂದಿದ್ವಿ. ನೀವು ಇಲಾಖೆಗೆ ಕರ್ಕೊಂಡು ನಾವೇ ಕರ್ಕೊಂಡು ಬಂದಿದ್ವಿ. ಮತ್ತು ಈಗ ಅವರಿಗೆ ಆರಾಮಾಗಿದ್ದಾರೆ. ಅಷ್ಟೇ ತೊಂದರೆ ಏನಾಗಿಲ್ಲ, ಯಾವುದು ಫ್ರ್ಯಾಕ್ಚರ್ಗಳೇನಾಗಿಲ್ಲ. ಒಂದು ಸ್ವಲ್ಪ ಮೈನರ್ ಸ್ವಲ್ಪ ಏಟಾಗಿದೆ ಬಿಟ್ಟರೆ ಬೇರೆ ಥರದ ಯಾವುದೇ ಡ್ಯಾಮೇಜ್ ಜಾಸ್ತಿ. ಸುಮಾರು ಎಷ್ಟು ಆನೆ ಇರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಮ್ಮಲ್ಲಿ 20-25 ಆನೆ ಇದೆ. ಭೀಮಾ ಅನ್ನೋ ಒಂದು ಆನೆಯಿಂದ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅದರಲ್ಲಿ ಮಾಹಿತಿ ಇದೆ. ನಿನ್ನೆ ಕೊತ್ನಳ್ಳಿಲಿ ಎಲ್ಲ ಫಾರೆಸ್ಟಲ್ಲಿ ಹೋಗಿದ್ದು ಅಂತೇಳಿ ಮಾಹಿತಿ ನಮಗೆ ಡ್ರೋನ್ ಕ್ಯಾಮ್ರಲ್ಲಿ ನಾವು ವೀಡಿಯೋ ಮಾಡಿದಾಗ. ಕೊತ್ನಳ್ಳಿ ಟೆಂಪೋನಳ್ಳಿ ಫಾರೆಸ್ಟಲ್ಲಿ ಡಿಸ್ಟರ್ಬ್ ಆದಾಗ ಹೊರಗಡೆ ಬಂದಿದೆ. ಕೊತ್ನಳ್ಳಿ ಮಳೆಗೆ ರಸ್ತೆ ಕೊತ್ನಳ್ಳಿ ಇದೆಯಲ್ಲ, ಅಲ್ಲಿ ಫಾರೆಸ್ಟಲ್ಲಿ ಇದೆ ಅಂತೇಳಿ ಮಾಹಿತಿ ಇದೆ. ಅಲ್ಲ, ಆ ಫಾರೆಸ್ಟಲ್ಲಿ ಇವತ್ತು ಪ್ರೆಸೆಂಟ್ ಈಗ ಅಲ್ಲಿಂದ ಇಲ್ಲ. ಬಿಕ್ಕೂಡ ಎಸ್ಟೇಟ್ ಕಡೆ ಈಗ ಕೋಡಿಹಳ್ಳಿ ಕಡೆ ಮೂವ್ಮೆಂಟ್ ಆಗಿರೋದು. ಹಾಂ ಹಾಂ